ಮತ್ತೊಮ್ಮೆ ಎಲ್ಲರಿಗೂ ಸಂಜೆಯ ಶುಭೋದಯ. ನಿರ್ದಿಗಂತದ ಈ ಸಂಜೆಯನ್ನು ಸಂಗೀತ ಸಂಜೆಯನ್ನಾಗಿ ರೂಪಿಸುವಲ್ಲಿ ನಮ್ಮ ಈ ತಂಡ ಈಗಾಗಲೇ ಯಶಸ್ಸನ್ನು ಹೊಂತಾನೇ ಇದೆ. ಇವತ್ತು ನಮ್ಮ ಈ ತುಳುನಾಡಿಗೆ ಸಂಗೀತ ಸಂಜೆಯನ್ನು ಉತ್ಸವದ ಥರ ನಿರ್ಮಾಣ ಮಾಡಲಿಕ್ಕೆ ಬಂದಿದೆ. ಈ ತಂಡವನ್ನು ನಾನು ಒಂದು ಕಿರು ಪರಿಚಯಿಸ್ತೇನೆ. ಮೊದಲಿಗೆ ನಾನು ಕಲಾವಿದರ ಪರಿಚಯವನ್ನು ಮಾಡಿಬಿಡ್ತೇನೆ. ಇವರು ವೃತ್ತಿಯಲ್ಲಿ ಸಾಫ್ಟ್ವೇರ್, ಮೂಲತಃ ಮೈಸೂರಿನವರು. ರೋಹಿತ್ ಬೇಸ್ ಗಿಟಾರಲ್ಲಿ. ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಅನುಷ್ ಶೆಟ್ಟಿ. ಇವರ 4-6 ಪುಸ್ತಕಗಳು ಈಗಾಗಲೇ ಬಿಡುಗಡೆಯಾಗಿದೆ. ಅನೇಕ ನಾಟಕಗಳಿಗೆ ಇವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ. ಸಿನಿಮಾಗಳಿಗೂ ಸಹ ಈಗ ಅವರ ದಾಪುಗಾಲನ್ನಿಟ್ಟಿದ್ದಾರೆ. ಶ್ರೀಯುತರಿಗೆ ಸ್ವಾಗತ. ಅವರು ಏನೇನು ನುಡಿಸ್ತಾರೆ ಅಂತ ಹೇಳೋಕ್ಕಾಗಲ್ಲ, ಅವ್ರಿಗೆ ಸಿಕ್ಕಿದ್ದನ್ನೆಲ್ಲ ನುಡಿಸ್ತಾರೆ, ಹಾಗಾಗಿ ನೀವು ನೋಡಿ. ಆಮೇಲೆ ಇನ್ನೋರ್ವ ಗಾಯಕಿ ಶಾಲೂಮ್ ಸನ್ನುತಾ. ಇವರು ಫಿಸಿಕ್ಸ್ ಅಸಿಸ್ಟೆಂಟ್ ಪ್ರೊಫೆಸರ್. ವೃತ್ತಿಯಲ್ಲಿ ಅವರು ಪ್ರೊಫೆಸರ್ ಆದರೂ ಕೂಡ ಸಂಗೀತದಲ್ಲಿ ಶಾರದಾ ಮಾತೆ. ಈಗ ಅವರು ನಮ್ಮೊಂದಿಗೆ, ಅವರಿಗೂ ಸಹ ಸ್ವಾಗತ. ಇನ್ನೊಬ್ಬರು ನೀವು ಆ ಕಡೆ ನಿಂತಿರೋರು ನೋಡ್ತಾ ಇದ್ದೀರಿ. ಹಾರ್ಡ್ವಿಕ್ ಕಾಲೇಜ್ ಇದೆ ಮೈಸೂರಲ್ಲಿ, ಅಲ್ಲಿಯ ಪ್ರಿನ್ಸಿಪಲ್ ಅವರು. ಜೊತೆಗೆ ಈಗ ಅವರು ಸಹ ಈಗ ಜೋಡೆತ್ತುಗಳ ಹಾಗೆ ಸಿನಿಮಾ ರಂಗದಲ್ಲಿ ಅವರ ಸಂಗೀತದ ಸುದೆಯನ್ನು ಹರಿಸ್ತಾ ಇದ್ದಾರೆ. ಅವರು ಸಹ ಸಿನಿಮಾಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕೆಲಸವನ್ನು ಶುರು ಮಾಡಿದ್ದಾರೆ. ಮುನ್ನಾ ಮೈಸೂರು. ಇನ್ನೋರ್ವ ವ್ಯಕ್ತಿ ಇದ್ದಾರೆ, ನಾನು ಅವರನ್ನು ಮತ್ತೆ ಪರಿಚಯಿಸ್ತೇನೆ. ಈಗ ಪ್ರತಿರೋಧದ ಹಾಡುಗಳು. ನಿಮ್ಗೆ ಇವ್ರು ಗೊತ್ತೇ ಇರುತ್ತೆ, ಪ್ರಕಾಶ್ ರಾಜ್ ನಿರ್ದಿಗಂತ. ಓಕೆ. ಸಮತೆಯ ಹಾಡುಗಳು ಅನ್ನೋದು ನಮ್ಮ ಈ ಹಾಡಿನ ವ್ಯಾಖ್ಯಾನ. ವರ್ಣ, ವರ್ಗ, ಲಿಂಗ ಮೊದಲಾದ ಕ್ಷೇತ್ರಗಳಲ್ಲಿಯ ಅಸಮಾನತೆ, ಶೋಷಣೆ, ಅವಮಾನಗಳ ವಿರುದ್ಧದ ಪ್ರತಿಭಟನೆಯಾಗಿ ಸಮಾಜದಲ್ಲಿಯ ಸಮತೆ ಮತ್ತು ಮಮತೆ, ಶಾಂತಿಯ ಹಂಬಲವಾಗಿ ರೂಪುಗೊಂಡ ಹಾಡುಗಳಿವು. ಜೀವಜಾಲವನ್ನು, ಮೈತ್ರಿಯನ್ನು ಕೆಡವಲೆತ್ನಿಸುತ್ತಿರುವ ಶಕ್ತಿಗಳ ವಿರುದ್ಧ ಎತ್ತುವ ಸೊಲ್ಲುಗಳಿವು. ಕಲೆಯು ನಮ್ಮನ್ನು ಸದಾ ಎಚ್ಚರದಲ್ಲಿಡಬೇಕು, ನಮ್ಮನ್ನು ಹೆಚ್ಚು ಹೆಚ್ಚು ಮಾನವೀಯಗೊಳಿಸಲು ನೆರವು ನೀಡಬೇಕು ಎಂಬ ನಂಬಿಕೆ ಪ್ರತಿಭಟನೆಯ ಹಾಡುಗಳ ಹಿನ್ನೆಲೆಯಲ್ಲಿರುತ್ತದೆ. ಈ ಹಿನ್ನೆಲೆಯಲ್ಲಿ ಇವರೆಲ್ಲರೂ ನಮ್ಮ ನಿರ್ದಿಗಂತದ ಕಲಾವಿದರು. ಮತ್ತೊಮ್ಮೆ ಅವರಿಗೆ ವೇದಿಕೆಯನ್ನು ಅನುವಾಗಿಸ್ತಾ ಪ್ರಕಾಶ್ ಸರ್ ಹಾಕಿ. ತುಂಬ ಸರಳ. ರಾತ್ರಿಗಳು ಹಗಲಾಗೋದು, ಸೂರ್ಯ ಅದನ್ನು ಪ್ರತಿನಿತ್ಯ ಮಾಡ್ತಾನೆ. ತುಂಬಾ ಸರಳ. ಮಂಜನ್ನು ಕರಗಿಸಿ ನೀರಾಗಿಸಿ ಬಿಡುವುದು. ಸೂರ್ಯನ ಕೆಲವು ಕಿರಣಗಳು ಸಾಕು. ತುಂಬಾ ಸರಳ. ರೆಂಬೆ ಕೊಂಬೆಗಳ ಅಂಚಿನಲ್ಲಿ ಹೂವನ್ನು ಅರಳಿಸೋದು. ವಸಂತನ ಪುಟ್ಟ ಹೆಜ್ಜೆ ಸಾಕು. ತುಂಬಾ ಸರಳ. ಈ ಅನ್ಯಾಯದ, ಅಸಮಾನತೆಯ ಜಗತ್ತನ್ನು ಬದಲಾಯಿಸೋದು. ಹೆಚ್ಚೇನು ಬೇಕಿಲ್ಲ, ನಾವೆಲ್ಲ ಒಂದಾದರೆ ಸಾಕು. ಸೊಲ್ ಮೇಲ್ ಕುಡ್ಲ ಹಂಚೋಲ್ಲರೆ. ನಮ್ಮ ಕರಾವಳಿಯಲ್ಲಿ, ಮಂಗಳೂರಿನಲ್ಲಿ ನಿರ್ದಿಗಂತದ 2ನೇ ಉತ್ಸವದ 2ನೇ ದಿನದಲ್ಲಿದ್ದೆ. ಸೌಹಾರ್ದದ ಬಳಿ ನಮ್ಮ ಕರಾವಳಿ. ನಮ್ಮ ಕರಾವಳಿಯನ್ನು ಬೆಸೆದಿರುವ ಸೌಹಾರ್ದತೆಯನ್ನು ಸಂಭ್ರಮಿಸಲು ಈ ಉತ್ಸವದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ಹೀಗಾಗಿ ಈ ಉತ್ಸವದಲ್ಲಿ ನೀವು ನೋಡಿದ್ರೆ ಕನ್ನಡ, ತುಳು, ಕೊಂಕಣಿ, ನಮ್ಮ ಗಡಿಯಲ್ಲಿರುವ ಮಲಯಾಳಂನ ನಾಟಕಗಳಿವೆ.
ನಮ್ಮ ಸೌಹಾರ್ದತೆಯನ್ನು ಉಳಿಸ್ಕೊಳ್ತಾ ಬಂದಿರುವ ಜಾನಪದ ಕಲೆಗಳ ಪ್ರದರ್ಶನಗಳಿವೆ, 10 ಹಲವು ಸಂಗೀತ ಸಂಜೆಗಳಿವೆ. ಕೌದಿ ಹೊಲಿಯೋದ್ರಿಂದ ಹಿಡಿದು ಮಲ್ಲಿಗೆ ಹೆಣೆಯುವವರೆಗೆ ನಮ್ಮ ಸೌಹಾರ್ದತೆಯನ್ನು ಕಟ್ಟುವ ಬೆಸೆಯುವ ಪ್ರತೀಕಗಳಿವೆ, ಪ್ರತಿಮೆಗಳಿವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಅದ್ಭುತವಾದ ಬಾಂಧವ್ಯಕ್ಕೆ ಅಡ್ಡಿಯಾಗಿರುವ ಆತಂಕಗಳ ಬಗ್ಗೆ ಚರ್ಚೆ ಇದೆ, ಸಂವಾದ ಇದೆ. ಇವೆಲ್ಲವೂ ನಮ್ಮ ಇಂದಿನ ಯುವ ಪೀಳಿಗೆ, ಯುವಕರ ಮಧ್ಯ ಸೆಂಟ್ ಅಲಾಶಿಯಸ್ನಲ್ಲಿ ನಡೀತಾ ಇದೆ. ಅದು ನನಗೆ ಬಹಳ ಸಂತೋಷದ ವಿಷಯ. ನಿರ್ದಿಗಂತದ ಆಶಯಗಳನ್ನು ಹೊತ್ತ ಈ ಸಮತೆಯ ಸೌಹಾರ್ದತೆಯ ಸುಳ್ಳುಗಳ ಪ್ರಸ್ತುತಿ ನಿಮ್ಮ ಮುಂದೆ. ಶುರು ಮಾಡೋಕ್ಕೆ ಮುಂಚೆ ಡೆಲಿಗೇಟ್ಸ್ಗೋಸ್ಕರ ನಮ್ಮ ಅನುಷ್ ಶೆಟ್ಟಿ ಒಂದು ಹೊಸ ಸಾಂಗ್ ಮಾಡಿದ್ದಾರೆ. ಈಗಷ್ಟೇ ನಾವು ಹ್ಯಾಂಗ್ ಆನ್ ಅಂತ ಒಂದು ನಾಟಕ ನೋಡಿದ್ವಿ. ನಮ್ಮ ಯುವಕರ ಎನರ್ಜಿ, ಅವರ ಸೋ ಬ್ಯೂಟಿಫುಲ್ ಇಟ್ ವಾಸ್. ಹಾಗೇನೇ ಪ್ರತಿ ಉತ್ಸವಕ್ಕೆ ಮಂಗಳೂರಿನಲ್ಲಾಗಲಿ, ಚಿಕ್ಕಮಗಳೂರಿನಲ್ಲಾಗಲಿ, ಈಗ ಧಾರವಾಡದಲ್ಲಾಗಲಿ, ಮತ್ತೆ ಮಂಗಳೂರಿನಲ್ಲಾಗಲಿ ನಿರ್ದಿಗಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿರುವ ಯುವ ಪ್ರತಿನಿಧಿಗಳನ್ನು ಬರ್ಮಾಡ್ಕೊಂಡಿದೆ ಡೆಲಿಗೇಟ್ಸ್ ಆಗಿ. ಯಾಕಂದರೆ ಬಹಳ ಮುಖ್ಯ ನಮಗೆ ಡೆಲಿಗೇಟ್ಸ್ಗಳಿಗೆ. ಯಾಕಂದರೆ ರಂಗಭೂಮಿಯಲ್ಲಿ ಅಥವಾ ಯುವಕರಲ್ಲಿ ಚೆನ್ನಾಗಿ ನಟಿಸೋದು ಅಲ್ಲ ಮುಖ್ಯ. ಒಂದು ನಾಟಕದಿಂದ ನಟ ಆಗಬೇಕು, ಆ ನಟ ಪ್ರಸ್ತುತ ಆಗಬೇಕು. ಇವತ್ತು ರಂಗಭೂಮಿಯಲ್ಲಿ ನಮಗೆ ಸಾಕಷ್ಟು ಟ್ಯಾಲೆಂಟ್ಗಳಿರ್ಬೋದು, ಪ್ರತಿಭೆಗಳಿರ್ಬೋದು, ಫಾರ್ಮ್ಗಳಿರ್ಬೋದು. ಆದರೆ ನಾವು ಕಲಿಬೇಕಾಗಿರೋದು ಸೂಕ್ಷ್ಮತೆಯನ್ನು, ಆತಂಕಗಳನ್ನು. ಇವತ್ತಿನ ಸಮಾಜಕ್ಕೆ, ಇವತ್ತಿನ ನಮ್ಮ ಆಗು ಹೋಗಳಿಗೆ ನಾವು ಪ್ರಸ್ತುತವಾಗಿ ನಮ್ಮ ಗ್ರಹಿಕೆಯಿಂದ ನಾವು ಅದನ್ನು ಪ್ರಶ್ನಿಸ್ತಿದ್ರೆ, ಅದನ್ನು ದಾಖಲೆ ಮಾಡದಿದ್ದರೆ ರಂಗಭೂಮಿ ಕಲೆ ಯಾವುದೇ ಪ್ರಕಾರಗಳು ಆಚರಣೆಗಳು ಇದ್ದು ಕೂಡ ವೇಸ್ಟೇ ಅಲ್ವೇ. ಹೀಗಾಗಿ ನಿಮಗೋಸ್ಕರನೇ ನಿಮ್ಮ ಒಳಗಿರುವ, ಇವತ್ತು ಹ್ಯಾಂಗ್ ಆನ್ನಲ್ಲಿ ನೋಡಿದ ಹಾಗೆ ನಿಮ್ಮೊಳಗೆ ಕನಸುಗಳಿವೆ. ನಿಮ್ಮೆಲ್ಲರ ಒಳಗೊಬ್ಬ ರಾಜು ಇರ್ತಾನೆ, ತುಡಿಯುವ ರಾಜು. ಅದಕ್ಕೋಸ್ಕರ ಅನುಷ್ ಶೆಟ್ಟಿ ಅವರು ನಿಮಗೋಸ್ಕರ ಒಂದು ಹೊಸ ಹಾಡು ಮಾಡಿದ್ದಾರೆ. ನಿಮಗಾಗಿ, ನಿಮ್ಮೊಳಗಿನ ರಾಜುವಿಗಾಗಿ ರಾಜು. ಮುಖಕ್ಕೆ ಬಣ್ಣ ಹಚ್ಚಿ ರಂಗದ ಮೇಲೇರಲು ಕೆಂಪು ಬಸ್ಸಿನ ಮೆಟ್ಟಿಲ ಹತ್ತಿದನು ರಾಜು. ರಾಜು ನಗರಕ್ಕೆ ಹೊರಟಿದ್ದ ಸಹ ಪ್ರಯಾಣಿಗರು, ಒಬ್ಬ ಟೀಚರು, ಒಬ್ಬ ಸಿವಿಲ್ ಇಂಜಿನಿಯರು ಕೇಳಿದರು ರಾಜುವನ್ನು, ವಾಟ್ ಈಸ್ ಯುವರ್ ಕೆರಿಯರು? ರಾಜು ಎಂದ, ಥಿಯೇಟರ್. ರಾಜು ಎಂದ, ಥಿಯೇಟರ್. ನಗರವನ್ನು ತಲುಪಿ ರಾಜು ಪೇಯಿಂಗ್ ಗೆಸ್ಟ್ ಆದ. ನನಗೆ ತಿಳಿದ ಕೆಲಸಗಳ ಲಿಸ್ಟ್ ಒಂದನ್ನು ಬರೆದ. ಮನೆ ಮನೆಗೆ ತಲುಪಿಸುವನು ಅಮೆಜಾನ್ ಪಾರ್ಸಲ್. ಸಂಜೆ ಮಾತ್ರ ತಪ್ಪಿಸನು ನಾಟಕದ ರಿಹರ್ಸಲ್. ಅವನ ರಂಗ ಬದುಕಿನದಿದು 4ನೇ ಆವೃತ್ತಿ. ಹಿಂದೆ 3 ಬಾರಿಯೂ ಇದು ಆಗಲಿಲ್ಲ ವೃತ್ತಿ. ರಂಗಭೂಮಿ ಎಂಬ ವೃತ್ತದಲ್ಲಿ ಸುತ್ತಿ ದುಡಿದ ಪ್ರತಿದಿನ. ರಾಜುವಷ್ಟು ರಂಗಭೂಮಿಗೂನು ಇಲ್ಲಿ ಬಡತನ. ನಾಟಕದ ವೃತ್ತದಲ್ಲಿ ಎಲ್ಲ ಸರಿ ಸಮಾನರು. ಒಬ್ಬ ಕಾರ್ ಕ್ಲೀನರು, ಮತ್ತೊಬ್ಬ ಬಾರ್ ಓನರು ಕೇಳುವರು ರಾಜುವನ್ನು, ವಾಟ್ ಈಸ್ ಯೋರ್ ಫ್ಯೂಚರು? ರಾಜು ಎಂದ, ಆಕ್ಟರ್. ರಾಜು ಎಂದ, ಐ ವಾನ ಬಿ ಅನ್ ಆಕ್ಟರ್. ಹಳ್ಳಿಯಲ್ಲಿ ರಾಜು ಮನೆ ಕೆಳ ಮಧ್ಯಮ ವರ್ಗ. ಕಳೆದ ವರ್ಷವಷ್ಟೇ ತಂದೆ ಸೇರಿದರು ಸ್ವರ್ಗ. ತಂಗಿ ಮದುವೆಯಾಗಬೇಕು ನೆನಪಿಸುವರು ತಾಯಿ. ಪ್ರತಿದಿನ ಕೈ ಮುಗಿಯುವರು ಶಿವನಮ್ಮನು ತಾಯಿ. ನಾಟ್ಯಶಾಸ್ತ್ರದಲ್ಲಿ ಶಿವನೇ ಮೊದಲ ವೇಷಧಾರಿ. ಕಾಪಾಡಿದ ಜಗವನ್ನು ತಾನೇ ವಿಷವ ಹೀರಿ. ರಾಜು ಕೂಡ ಹೀರಿದ ಅವಮಾನಗಳ ವಿಷವ. ಕೈ ನೀಡಿ ಬಾಚಿಕೊಂಡ ನಟನೆಯ ಅವಕಾಶವ. ರಾಜುವಿಗೆ ಜಿಮ್ಮಿನ ಅಗತ್ಯವೇ ಇಲ್ಲ. ಅವನ ಹೆಗಲ ಮೇಲಿದೆ ಜವಾಬ್ದಾರಿಗಳ ಭಾರ. ಮನೆಗೆ ಹಣವ ಗಳಿಸಲೆಂದು ಹಗಲೆನ್ನದೆ ದುಡಿವನು. ಎದೆಗೂಡಲಿ ಕಾಪಾಡುತ್ತ ನಟನಾಗುವ ಕನಸನು. ತಾಲೀಮನು ತಪ್ಪಿಸಲವ ಹುಡುಕಲಿಲ್ಲ ಕಾರಣ. ತಂಡದ ಹೊಸ ನಾಟಕದಿ ರಾಜುವಾದ ರಾವಣ. ಕಣ್ಣಿಗೆ ಕಾಡಿಗೆ ಹಚ್ಚಿದ ತನ್ನಯ ಕೋಪವ ಹಲ್ಲಲ್ಲಿ ಕಚ್ಚಿದ. 3-4 ದೀಪಾವಳಿ ಕಂಡ ತನ್ನಯ ಅಂಗಿಯ ಬಿಚ್ಚಿದ. ಎದೆಯಲ್ಲಿ ಹೆದರಿಕೆ ಕೊಂಚ ಬದಲಾಯ್ತು ತನ್ನ ಪ್ರಪಂಚ. ರಾವಣನಾಗಿ ಕಾಲಿಟ್ಟೊಡನೆ ರಕ್ತವರ್ಣವಾಯ್ತು ರಂಗ ಮಂಚ.
ಸುಂದರನಾದ ಹುಡುಗನನ್ನು ಶಿವನೇ ಕಣ್ಬಿಟ್ಟು ನೋಡುತ್ತಿರುವಾಗ ಮುಂದೆ ಕುಳಿತ ಪ್ರೇಕ್ಷಕರು ಬೆರಗಾಗದಿರಲು ಸಾಧ್ಯವೇ? ವಾಟ್ ಅ ಕ್ಯಾರೆಕ್ಟರ್, ಹೂ ಇಸ್ ದಿಸ್ ಆಕ್ಟರ್, ದಿಸ್ ಕಿಡ್ ಹ್ಯಾಸ್ ಅ ಗ್ರೇಟ್ ಫ್ಯೂಚರ್. ಕುರ್ಚಿಯ ತುದಿಯಲ್ಲಿ ಕುಳಿತಿದ್ದಂತ ಪ್ರೇಕ್ಷಕರೆಲ್ಲರೂ ನಿಬ್ಬೆರಗಾಗಿ ನಟನೆಯ ಕಂಡು ಮೆಚ್ಚಿದರು, ನಟನ ತಾವು ಮೆಚ್ಚಿದರು. ಸ್ಟ್ಯಾಂಡಿಂಗ್ ಅವೇಶನ್ ಕೊಟ್ಟ ಜನರ ಚಪ್ಪಾಳೆ ಸದ್ದು ಅಡಗುತ್ತಿದ್ದಂತೆ ಬ್ಯಾಕ್ ಸ್ಟೇಜ್ ಹುಡುಗರು ರಂಗದ ಪರದೆಯ ಮುಚ್ಚಿದರು. ಗ್ರೀನ್ ರೂಮಿಗೆ ಮರಳಿದವನ ತಂಡದವರು ತಬ್ಬಿ ಹಿಡಿದು ವೆಲ್ಡನ್ ರಾಜು, ಆಹಾ ಏನ್ ಪರ್ಫಾರ್ಮೆನ್ಸ್ ಕೊಟ್ಟೆ. ಅಲ್ಲೇ ಕಂಡಿದ್ದವಗೆ ತಾನು ಕಳಚಿ ಹೋದ ಬಟ್ಟೆ, ಮುಖ ಒರೆಸಿ ಕನ್ನಡಿಯಲ್ಲಿ ತನ್ನ ತಾನೇ ನೋಡಿದಾಗ ಹಸಿದವನ ಹೊಟ್ಟೆ, ಹಸಿದವನ ಹೊಟ್ಟೆ, ಹಸಿದವನ ಹೊಟ್ಟೆ. ಬರೀ ಯುವಕರೊಳಗಲ್ಲ ರಾಜು, ದೊಡ್ಡವರಲ್ಲೂ ರಾಜು ಇದ್ದಾನೆ ಅಲ್ವೇ? ನಾವು ಮಕ್ಕಳೇ, ಕನಸು ಕಾಣೋ ಮಕ್ಕಳು, ಸೌಹಾರ್ದತೆಯನ್ನು ಆಶಿಸುವ ಮಕ್ಕಳು, ನಾವು ಬಾಲ್ಯಗಳ ನೆನಪಿದೆ ಅಲ್ವಾ? ಹೀಗಾಗಿ ಉತ್ಸವ ಬಹಳ ಮುಖ್ಯವಾಗಿ ಯುವಜನ ಜೊತೆ ಯಾಕೆ ಕೆಲಸ ಮಾಡ್ತಿದೆ ಅಂದರೆ ಅವರ ಮನಸ್ಸನ್ನು, ಅವರ ಆಲೋಚನೆಯನ್ನು, ಅವರ ದೃಷ್ಟಿಕೋನವನ್ನು ಸೂಕ್ಷ್ಮಗೊಳಿಸುವ ಮತ್ತು ತೀಕ್ಷ್ಣಗೊಳಿಸುವ ಪ್ರಯತ್ನನೇ ನಿರ್ದಿಗಂತ ಈ ಉತ್ಸವ. ಈ ಉತ್ಸವದಲ್ಲಿ ಯಾಕೆ ನಾವು ಸಾಮರಸ್ಯದ ಬಗ್ಗೆ ಮಾತಾಡ್ತಿದ್ದೀವಿ, ಯಾಕೆ ಸಮಾನತೆಯ ಸೊಲ್ಲುಗಳ ಬಗ್ಗೆ ಮಾತಾಡ್ತಿದ್ದೀವಿ, ಯಾಕೆ ಸೌಹಾರ್ದದ ಬಗ್ಗೆ ಮಾತಾಡ್ತಿದ್ದೀವಿ, ಮತ್ತು ನಮ್ಮ ದೈವ ನಂಬಿಕೆಗಳು, ನಮ್ಮ ಆಚರಣೆಗಳು, ನಮ್ಮ ಕಲೆಗಳು ಹಿಂದಿನಿಂದ ಹೇಗೆ ನಡ್ಕೊಂಡು ಬಂದಿದ್ದನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಒಂದು ನೆನಪಿರಲಿ, ನಡೆದು ಬಂದ ದಾರಿ ಯಾವಾಗಲೂ ನೆನಪಿರ್ಬೇಕು. ಯಾಕೆಂದರೆ ನಿಜವಾದ ತುಂಬ ಸಮೃದ್ಧವಾದ ನಮ್ಮ ಹಿಂದಿನದು ನಿನ್ನೆಗಳು ನಮ್ಗೆ ಅರ್ಥ ಆಗದಿದ್ದರೆ ಇವತ್ತು ನಮಗೆ ಅರ್ಥ ಆಗೋದೇ ಇಲ್ಲ. ಇವತ್ತು ಮತ್ತು ಈ ದಿನ ಅರ್ಥ ಆಗದಿದ್ರೆ ಭವಿಷ್ಯದ ಕಲ್ಪನೆ ಹೇಗೆ ಬರಬೇಕು ನಮಗೆ? ಇವತ್ತು ಏನಾಗ್ತಾ ಇದೆ, ನಮ್ಮ ಸುತ್ತಲೂ ಈ ವಿಭಿನ್ನತೆಯಿಂದ ಏಕತೆ ಅನ್ನುವ ಒಂದು ಅದ್ಭುತವಾದ ಈ ಹೆಣಿಗೆಯನ್ನೇ ಅಳಿಸಿ ಹಾಕುವ, ಹರಿಯುವ ಪ್ರಯತ್ನ ನಡ್ತಾ ಇದೆ. ಮುಖ್ಯವಾಗಿ ಹಳೆದನ್ನೆಲ್ಲ ಮರೆಸ್ಬಿಡ್ತಾರೆ, ಅದರ ಬಗ್ಗೆ ಮಾತಾಡೋದಿಲ್ಲ, ಅದನ್ನು ತಿರುಚ್ತಾರೆ ಮತ್ತು ಅವರೇ ಗಾಯ ಮಾಡಿ ಅದನ್ನು ವಾಸಿ ಮಾಡೋಕ್ಕೂ ಅವರೇ ಬರ್ತಾ ಇದ್ದಾರೆ. ಅಂದರೆ ಮದ್ದು ಕೊಡ್ತೀನಿ ಅಂತ ಆಶ್ವಾಸನೆಗಳು ಕೊಡ್ತಾ ಇದ್ದಾರೆ. ಗಾಯವನ್ನು ಮಾಡಿ ಅದನ್ನು ಗುಣಪಡಿಸುವರು ಬಂದವರಿಂದಲೇ ಯಾಕೆ ಗಾಯಗಳಾಗ್ತಾ ಇವೆ ಅಂತ ನಾವು ಯೋಚನೆ ಮಾಡಬೇಕು. ಮಣಿಪುರದಿಂದ, ಕಾಶ್ಮೀರದಿಂದ, ಪ್ಯಾಲೆಸ್ಟೀನ್ವರೆಗೂ ಯೋಚನೆ ಮಾಡಬೇಕಾಗತ್ತೆ. ಇಲ್ಲಿ ಆ ಥರ ಆಶ್ವಾಸನೆ ನೀಡಲು ಈ ಗಾಯಗಳನ್ನು ಕೆದರಿದವರು ಎಲ್ಲಿದ್ದಾರೆ ಅವರೆಲ್ಲ ಎಂದು ಕೇಳುವ ದನಿ ಇದೆ. ಕೇಳಿ, ಎಲ್ಲಿದ್ದಾರೆ? ನರಳುವ ಈ ನೀರವ ಬೀದಿಗಳು, ಹೊಸಕಿದ ಅರ್ಥ ಅರಳಿದ ಹೂವುಗಳು, ಮಾರಾಟವಾಗುತ್ತಿರುವ ಭವಿಷ್ಯದ ಒಪ್ಪಂದಗಳು ಕೇಳುತ್ತಿದ್ದಾವೆ. ಎಲ್ಲಿದ್ದಾರೆ ಅವರು, ಎಲ್ಲಿದ್ದಾರೆ ಅವರು, ಎಲ್ಲಿದ್ದಾರೆ? ನೆರವ ಯಾಚಿಸುತ್ತಿಹಳು ಹವ್ವಾಳ ಮಗಳು, ಯಶೋಧೆಯ ಮಗಳು, ರಾಧೆಯ ಮಗಳು, ಜುಲೇಖಾಳ ಮಗಳು, ಪ್ರವಾದಿಯ ಉಮ್ಮತ್ ಸಹಾಯಕ್ಕಾಗಿ ಕಾಯುತ್ತಿದ್ದಾರೆ. ಎಲ್ಲಿದ್ದಾರೆ ಅವರು, ಎಲ್ಲಿದ್ದಾರೆ? ಕಾಯುತ್ತಿದ್ದಾರೆ. ಎಲ್ಲಿದ್ದಾರೆ
ಅವರು ಎಲ್ಲಿದ್ದಾರೆ? ಆ ಎಲ್ಲಿದ್ದಾರೆ ಅವರೆಲ್ಲ? ಎಲ್ಲಿದ್ದಾರೆ? ಕೋಮು ದಂಗೆಯನ್ನು ಸೃಷ್ಟಿಸುವ ಮರಳರು ದುರುಳರು ಎಲ್ಲಿದ್ದಾರೆ? ಧರ್ಮಾಂಧತೆಯನ್ನು ನಮ್ಮ ಬಾಂಧವ್ಯಗಳನ್ನು ಒಡೆಯೋದಕ್ಕೆ ಉಪಯೋಗಿಸ್ತಿರೋರು ಎಲ್ಲಿದ್ದಾರೆ? ಗುಲ್ಜರ್ ಒಂದು ಕಡೆ ಬರೀತಾರೆ, ಆ ಕೋಮು ದಂಗೆಯಲ್ಲಿ ಅವರು ಅಳಿಸಿ ಹಾಕಿದ್ದು ವ್ಯಕ್ತಿಗಳನ್ನಲ್ಲ, ಬರೀ ಹೆಸರುಗಳನ್ನು. ಅವರು ತರಿದು ಹಾಕಿದ್ದು ಮನುಷ್ಯರನ್ನಲ್ಲ, ಕೇವಲ ಟೊಪ್ಪಿಗೆಯನ್ನು. ಆ ಟೊಪ್ಪಿಗೆಯೊಳಗೆ ಅಕಸ್ಮಾತು ತಲೆಗಳಿದ್ವು ಅಷ್ಟೇ. ನೋಡಿ ಹೇಗೆ ಎರಡು ಕೋಮುಗಳ ಮಧ್ಯೆ ದ್ವೇಷವನ್ನು ಬಿತ್ತಿ ಭಯದ ವಾತಾವರಣವನ್ನು ಸೃಷ್ಟಿಸಿದ್ದಾರೆ. ನಮ್ಮ ಗೆಳೆಯನೊಬ್ಬನ ಪದ್ಯ ನಿಮಗೋಸ್ಕರ. ಮುಸಲ್ಮಾನರಿಗಷ್ಟೇ ಹೆದರುತ್ತಿದ್ದ ನನ್ನ ಗೆಳೆಯ, ನನ್ನ ಗೆಳೆಯ ಮುಸಲ್ಮಾನರಿಗಷ್ಟೇ ಹೆದರುತ್ತಿದ್ದ. ಪೆಹಲಾ ನಶಾ ಪೆಹಲಾ ಗುಮಾನ್. ಅಮೀರ್ ಖಾನ್, ಶಾರುಖ್ ಖಾನ್, ಸಲ್ಮಾನ್ ಖಾನ್ ಅಂದ್ರೆ ಬಹಳ ಅಭಿಮಾನ ನನ್ನ ಗೆಳೆಯನಿಗೆ. ಅವ್ರು ಯಾರಿಗೂ ಹೆದರುತ್ತಿರಲಿಲ್ಲ ನನ್ನ ಗೆಳೆಯ, ಕೇವಲ ಮುಸಲ್ಮಾನರಿಗಷ್ಟೇ ಹೆದರುತ್ತಿದ್ದ. ಮಧುಬಾಲ, ನರ್ಗೀಸ್, ವಹೀದಾಳನ್ನು ಗೆಳೆಯ ಆರಾಧಿಸುತ್ತಿದ್ದ. ಅವರನ್ನು ಕಪ್ಪು ಬಿಳುಪು ಬಣ್ಣಗಳಲ್ಲಿ ಕಾಣಬಯಸುತ್ತಿದ್ದ. ಮುಮ್ತಾಜ್, ಶಬಾನಾ, ಫರೀದಾ, ಝೀನತ್ ಯಾರಿಗೂ ಹೆದರುತ್ತಿರಲಿಲ್ಲ, ಕೇವಲ ಮುಸಲ್ಮಾನರಿಗಷ್ಟೇ. ಬೇಜಾರಾನಾಗ ಮಾತ್ರ ಮೊಹಮ್ಮದ್ ರಫಿನ ಪದ್ಯಕ್ಕೆ ಏನೊಂದಿತ್ತೆ, ಸಾಹಿರ್ನ ಕವನ ಓದೊಂದು ಖುಷಿ ಪಡೊಂದಿತ್ತೆ. ಅಕಲಿಗೆ ಏರೆಗಲ ಆಯೆ ಪೋಡಿಯೊಂದಿತ್ತೆ, ಕೇವಲ ಮುಸಲ್ಮಾನರಿಗೆ ಮಾತ್ರ ಪೋಡಿಯೊಂದಿತ್ತೆ. ಎಲ್ಲ ಜನವರಿ 26 സാരേ ജഹാസെ അച്ഛാ പാടുമായിരുന്നു. ബിസ്മില്ലാ ഖാനിന്റെ ഷഹനായി കേൾക്കുമായിരുന്നു. അവരിൽ ആരെയും എന്റെ സുഹൃത്ത് ഭയപ്പെട്ടിരുന്നില്ല, മുസ്ലിംകളെ മാത്രം ഭയപ്പെട്ടിരുന്നു. ಆಯ ಕ್ರಿಕೆಟ್ ಪಂಡ ಮಾತಲ್ಲ ಮರ್ತೊಂದಿತ್ತೆ, ಅಜರುದ್ದೀನ್ ಬ್ಯಾಟಿಂಗ್ ಪಂಡ ನಲ್ತೊಂದಿತ್ತೆ, ಜಹೀರ್ ಖಾನ್, ಇರ್ಫಾನ್ ಅಕಲಿಗೆ ಏರಿಗಲ ಪಡೆಯೊಂದಿತ್ತೆ, ಕೇವಲ ಮುಸಲ್ಮಾನರಿಗೆ ಮಾತ್ರ ಪಡೆಯುತ್ತಿದ್ದೆ. ಗೆಳೆಯ ಪ್ರೀತಿ ಅಮರಿನಲ್ಲಿ ಗಜಲ್ ಹಾಡ್ತಾ ಇದ್ದ, ಫೈಜಾನ್ ಶಾಯರಿನ ಗುನುಗುನುಗ್ತಾ ಇದ್ದ. ಅಕಲಿಗೆ ಏರಿಗಲ ಆಯ ಪಡೆಯೊಂದಿದ್ದೆ, ಕೇವಲ ಮುಸಲ್ಮಾನರಿಗೆ ಮಾತ್ರ ಪಡೆಯೊಂದಿದ್ದೆ. ಅವನಿಗೆ ಅರಿವಿಲ್ಲದೆಯೇ ಪ್ರತಿಯೊಬ್ಬ ಮುಸ್ಲಿಮನನ್ನು ಪ್ರೀತಿಸುತ್ತಿದ್ದ. ಆದರೆ ಸುದ್ದಿಗಳು ಹಡದ ಭೂತಕ್ಕೆ ಬಲಿಯಾಗಿದ್ದ. ಆದ್ದರಿಂದಲೇ ಮುಸಲರ ಕೇರಿಗೆ ಹೋಗಲು ಹೆದರುತ್ತಿದ್ದ. ಅವನಿಗೆ ಅರಿವಿಲ್ಲದೆ ಮುಸಲ್ಮಾನರೆಂದರೆ ಬೆಚ್ಚಿ ಬೀಳುತ್ತಿದ್ದ. ಮನುಷ್ಯರು ನೋಡಿ, ನಾವು ಬೇರೆ ಯಾರು ಬೇಕಾಗಿಲ್ಲ, ನಮಗೆ ನಾವೇ ಗಾಯಗಳನ್ನು ಮಾಡ್ಕೊಂಡು ಬಿಡ್ತೀವಿ. ಯುದ್ಧ, ಕೋಮುಗಲಭೆ, ಅಸಮಾನತೆ, ಈ ಗಂಡು ಹೆಣ್ಣಿನ ನಡುವೆ ಸಂಪ್ರದಾಯದ ಗೋಡೆ, ಹೀಗೆ ಒಂದಲ್ಲ ಎರಡಲ್ಲ, ನೂರಾರು. ಅದಕ್ಕೆ ಮದ್ದೇನು? ಎಚ್ಚೆತ್ತುಕೊಳ್ಳೋದು, ಪ್ರಶ್ನಿಸೋದು. ನೋಡಿ, ದೇಹಕ್ಕಾದ ಗಾಯಗಳು ನಾವು ಸುಮ್ಮನಿದ್ದರೂ ಮಾಗಿ ಹೋಗುತ್ತೆ. ಆದರೆ ದೇಶಕ್ಕಾದ ಗಾಯಗಳು ನಾವು ಸುಮ್ಮನಿದ್ದಷ್ಟು ಹೆಚ್ಚಾಗುತ್ತವೆ.
ಇಲ್ಲಿ ಕವಿ ಜಯಂತ್ ಕಾಯ್ಕಿಣಿಯವರು ನಾವು ಮಾಡಿಕೊಂಡ ಗಾಯಗಳ ಪಟ್ಟಿಯನ್ನೇ ಕೊಟ್ಟಿದ್ದಾರೆ. ಮಾಯದ ಗಾಯಗಳು. ಆ ಗಾಯಗಳು ಏನು ಒಂದ್ಸಲ ನೆನಪಿಸ್ಕೋಣ. ಗಡಿಯಾರದ ಮುಳ್ಳಿನ ಗಾಯ, ಅಧಿಕಾರದ ಸುಳ್ಳಿನ ಗಾಯ, ನಿಷ್ಕಾರಣ ದ್ವೇಷದ ಗಾಯ, ನಿಷ್ಕರುಣೆಯ ಆಟದ ಗಾಯ, ನಿಷ್ಕಾರಣ ದ್ವೇಷದ ಗಾಯ, ನಿಷ್ಕರುಣೆಯ ಆಟದ ಗಾಯ, ಮಾಯದ ಗಾಯ, ಮಾಯದ ಗಾಯ, ಮಾಯದ ಗಾಯ, ಇದು ಮಾಯದ ಗಾಯ, ಗಡಿರೇಖೆಯ ದಾರುಣ ಗಾಯ, ಬಡಭಾಗ್ನಿಯ ಮಾರಣ ಗಾಯ, ಅಲೆಮಾರಿಯ ಹುಚ್ಚಿನ ಗಾಯ, ಅವಮಾನದ ಹಚ್ಚೆಯ ಗಾಯ, ಅಲೆಮಾರಿಯ ಹುಚ್ಚಿನ ಗಾಯ, ಅವಮಾನದ ಹಚ್ಚೆಯ ಗಾಯ, ಮಾಯದ ಗಾಯ, ಮಾಯದ ಗಾಯ, ಮಾಯದ ಗಾಯ, ಇದು ಮಾಯದ ಗಾಯ, ಹರಿದಿಟ್ಟ ಪುಟಗಳ ಗಾಯ, ತೆರೆದಿಟ್ಟ ಹೃದಯದ ಗಾಯ, ಕಲೆಯಾಗುತ್ತ ಕಾಡುವ ಗಾಯ, ಗೊತ್ತಿರದ ನಾಳೆಯ ಗಾಯ, ಕಲೆಯಾಗುತ್ತ ಕಾಡುವ ಗಾಯ, ಗೊತ್ತಿರದ ನಾಳೆಯ ಗಾಯ, ಮಾಯದ ಗಾಯ, ಮಾಯದ ಗಾಯ, ಮಾಯದ ಗಾಯ, ಇದು ಮಾಯದ ಗಾಯ, ಲೆಕ್ಕಣಿಕೆಯ ಚೂಪಿನ ಗಾಯ, ಲೆಕ್ಕವನು ಜ್ಞಾಪಿಸೋ ಗಾಯ, ಉತ್ತರವ ಕೇಳುವ ಗಾಯ, ಹೊಕ್ಕುಳಿನ ಬಳ್ಳಿಯ ಗಾಯ, ಉತ್ತರವ ಕೇಳುವ ಗಾಯ, ಹೊಕ್ಕುಳಿನ ಬಳ್ಳಿಯ ಗಾಯ, ಮಾಯದ ಗಾಯ, ಮಾಯದ ಗಾಯ, ಮಾಯದ ಗಾಯ, ಇದು ಮಾಯದ ಗಾಯ, ಮಾಯದ ಗಾಯ, ಮಾಯದ ಗಾಯ, ಮಾಯದ ಗಾಯ, ಇದು ಮಾಯದ ಗಾಯ. ಇಷ್ಟೊಂದು ಗಾಯ ಮಾಡ್ಕೊಂಡು ಕೂತಿದ್ದೀವಿ. ಇದಕ್ಕೊಂದೇ ಒಂದು ಮದ್ದು. ಅಂತಃಕರಣದ ಕಣ್ಣಿಂದ ಮನುಷ್ಯರಾಗಿ ಅದರ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಷ್ಟೇ. ಹಿಂಸೆಗೆ ಅಹಿಂಸೆಯ ಮದ್ದು, ಕಾಠಿಣ್ಯಕ್ಕೆ ಮೃದುತ್ವವೇ ಮದ್ದು. ಇಲ್ಲದಿದ್ದರೆ ಇಡೀ ದಿನದ ಪ್ರಖರವಾಗಿ ಸುಡುವ ಬಿಸಿಲಿಗೂ ತನ್ನ ಮೃದುವಾದ ಎಸಳುಗಳಿಂದ ನಗು ಇಡೀ ದಿನ ಹೇಗ್ರಿ ನಗ್ತಾ ಇರುತ್ತೆ. ಕಲಿಬೇಕಲ್ವ ನಾವು ಪಾಠಗಳು ಪ್ರಕೃತಿಯಿಂದ. ಒಂದು ನೇರಳೆ ಮರದ ಕತೆ ಹೇಳ್ತೀನಿ ನಿಮಗೆ. ಒಂದು ಊರಿನಲ್ಲಿ ಒಬ್ಬ ಊರಿನ ದೊಡ್ಡ ಜಮೀನ್ದಾರ, ಅವನ ತೋಟದಲ್ಲಿ ಒಂದು ನೇರಳೆ ಮರವನ್ನು ನೆಡ್ತಾನೆ. ಬೆಳೆದು ದೊಡ್ಡದಾಗತ್ತದು. ಅವನು ತನ್ನ ಮಕ್ಕಳು, ಮರಿ ಮಕ್ಕಳು, ಊರಿನ ಮಕ್ಕಳೆಲ್ಲ ತಿನ್ನಲಿ ಅಂತ ಎಲ್ಲರೂ ತಿಂತಾ ಇರ್ತದೆ. ಆ ಮರ ಜೊತೆ ಮಾತಾಡ್ತಿರ್ತಾನೆ, ಅದ್ರ ಜೊತೆ ಒಂದು ಸಂವಾದ ಇರುತ್ತೆ. ಒಂದಿನ ಅವನು ತೀರ್ಕೊಂಡಿರ್ತಾನೆ. ಅವನ ಮಗ ಜಮೀನ್ದಾರ ಆಗ್ತಾನೆ. ಅವನೊಂದ್ಸಲ ನೋಡ್ತಾನೆ, ಅರೆ ನಮ್ಮ ಅಜ್ಜ ನಮ್ಮ ಅಪ್ಪ ಅವರೆಲ್ಲ ನೆಟ್ಟಿರೋ ಒಂದು ನೇರಳೆ ಹಣ್ಣಿನ ಮರ ಇದು, ಊರಿನ ಮಕ್ಕಳೆಲ್ಲ ಯಾಕೆ ತಿಂತಾ ಇದ್ದಾರೆ ಅಂತ ಹೇಳಿ ಆ ಮರದ ಹತ್ರ ಹೋಗಿ, ನೋಡು ಇದು ನಮ್ಮ ಅಪ್ಪ ನೆಟ್ಟಿದ್ದು ಬೆಳೆಸಿದ್ದು, ಆದರೆ ನೀನು ನನ್ನ ಮಕ್ಕಳಿಗೆ ಮಾತ್ರ ಹಣ್ಣು ಕೊಡಬೇಕು, ಬೇರೆ ಮಕ್ಕಳಿಗೆಲ್ಲ ಕೊಡಂಗಿಲ್ಲ. ಹಣ್ಣು ಬಿಡುವ ಕಾಲ ಬಂತು. ಮಕ್ಕಳೆಲ್ಲ ಓಡ್ಕೊಂಡು ಬಂದರು. ಅಪ್ಪ ಮರ ಹಣ್ಣೇ ಕೊಡ್ತಾ ಇಲ್ಲ ಅಂತ ಕೋಪ ಬಂತು ಇವನಿಗೆ.
ಹೋಗಿ ಆಗ ಮರದ ಹತ್ರ ಕೇಳಿ, ಯಾಕೆ ಕೊಡ್ತಾ ಇಲ್ಲ ಹಣ್ಣು ಅಂದರೆ, ಇಲ್ಲ ನೀನು ನಿನ್ನ ಮಕ್ಕಳಿಗೆ ಮಾತ್ರ ಕೊಡುವಂದೆ, ನನಗೆ ಮಕ್ಕಳಲ್ಲಿ ನಿನ್ನ ಮಕ್ಕಳು ಯಾರು ಊರಿನ ಮಕ್ಕಳು ಯಾರು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ನಿಲ್ಲಿಸ್ಬಿಟ್ಟೆ ಅಂತ. ಇದಕ್ಕೆ ಮೊದಲು ನಾವು ಪ್ರಕೃತಿಯಿಂದಾನೇ ಕಲಿಬೇಕು. ಎಲ್ಲ ಜೀವರಾಶಿಗಳು ಬದುಕುವ ಸಮೃದ್ಧ ಕಾಡಿಂದ ಕಲಿಬೇಕು. ಎಲ್ಲರಿಗೂ ಕೊಡುತ್ತಾ ಹರಿಯುವ ಜೀವ ನದಿಯಿಂದ ಕಲಿಬೇಕು. ಮೊನ್ನೆ ಒಂದು ಪ್ರಾರ್ಥನೆ ಓದಿದೆ, ಮನುಷ್ಯ ಹೂವಿಗಾಗಿ ಪ್ರಾರ್ಥಿಸಿದರೆ ಪ್ರಕೃತಿ ಮಳೆ ಸುರಿಸ್ತಂತೆ. ಆ ಮಳೆ ನಮ್ಮೊಳಗಿನ ಮಳೆ, ನಮ್ಮನ್ನೆಲ್ಲ ಹಸನಾಗಿಸುವ, ಬೆಳೆಸುವ ಆ ಗುಣ, ಆ ಹಾಡು ನಿಮಗಾಗಿ. ಮಳೆ. ಶತಮಾನಗಳುರುಳಿದರೂ ಇದು ಮುಗಿಯದ ವ್ಯಥೆಯೋ, ಭೂತಾಯಿಯ ಚರಮಗೀತೆ ನಾವು ಬರೆಯುವುದು ಸರಿಯೋ, ಕಲಿಗಾಲದ ಘೋರಕ್ಕೆ ವನರೋಧನ ನಡೆದಿರುವುದು ಎಲ್ಲೆಲ್ಲೂ, ಹೂದೋಟದ ಹಸಿರಿನ ಹೊಂಗೆಯ ನೆರಳು ನೆನಪಾಗಿದೆ ಇಂದು, ಮೈ ಸುಡುತ್ತಿರೆ ಬಿಸಿಲು, ಬರಗಾಲದ ದಾಹಕ್ಕೆ ಹನಿ ನೀರಿಗೂ ನರಳಾಟ ಎಲ್ಲೆಲ್ಲೂ, ಮಳೆ ಮಳೆ ಹೂಮಳೆ ಹೊಸ ಮಳೆ ದುಡಿಯುವ ರೈತನ ಬೆವರ ಮಳೆ, ಅಡಿಗಲ್ಲ ಮಳೆ ಜಡಿ ಮಳೆ ಜಡಿ ಮಳೆ ಜಗವನೆ ದೇದಿಯ ಹಣದ ಮಳೆ, ಮುಂಗಾರು ಮಳೆ ಹಿಂಗಾರು ಮಳೆ ಕಣ್ಣೀರ ಮಳೆ ನೆತ್ತರ ಮಳೆ, ನನ್ನೊಳ ಮಳೆ ನಿನ್ನೊಳ ಮಳೆ ಯಾರೂ ಕಾಣದ ಆ ಕೆಂಡದ ಮಳೆ, ಎಷ್ಟು ಮಳೆ ಬರಬೇಕೋ. ಹಗಲಲ್ಲೇ ಭೂತಾಯ ನೋಯಿಸಿದ ಮೇಲೆ ഇരുಳಲ್ಲಿ ಕುಳಿಗಾಲ ನಮಗೆಲ್ಲಿದೆ, ಸಾವಿನ ನೋವಿನ ಸಾಲಿನ ಜೀವನ ತಡೆಯುವ ಜೀವ ಜಲವೇ ನಮ್ಮ ಮಳೆ, ಮಳೆ ಹೂ ಮಳೆ ಹೊಸ ಮಳೆ ದುಡಿಯುವ ರೈತನ ಬೆವರ ಮಳೆ, ಅಡಿಕಲ್ಲ ಮಳೆ ಜಡಿ ಮಳೆ ಜಡಿ ಮಳೆ ಜಗವನೆ ದೇದಿಯ ಹಣದ ಮಳೆ, ಮುಂಗಾರು ಮಳೆ ಹಿಂಗಾರು ಮಳೆ ಕಣ್ಣೀರ ಮಳೆ ನೆತ್ತರ ಮಳೆ, ನನ್ನೊಳ ಮಳೆ ನಿನ್ನೊಳ ಮಳೆ ಯಾರೂ ಕಾಣದ ಆ ಕೆಂಡದ ಮಳೆ, ಎಷ್ಟು ಮಳೆ ಬರಬೇಕೋ. ಮಳೆ ಹೂ ಮಳೆ ಹೊಸ ಮಳೆ ದುಡಿಯುವ ರೈತನ ಬೆವರ ಮಳೆ, ಅಡಿಕಲ್ಲ ಮಳೆ ಜಡಿ ಮಳೆ ಜಡಿ ಮಳೆ ಜಗವನೆ ದೇದಿಯ ಹಣದ ಮಳೆ, ಮುಂಗಾರು ಮಳೆ ಹಿಂಗಾರು ಮಳೆ ಕಣ್ಣೀರ ಮಳೆ ನೆತ್ತರ ಮಳೆ, ನನ್ನೊಳ ಮಳೆ ನಿನ್ನೊಳ ಮಳೆ ಯಾರೂ ಕಾಣದ ಆ ಕೆಂಡದ ಮಳೆ, ಮಳೆ ಬರಬೇಕೋ. ಇನ್ನೆಷ್ಟು ಮಳೆ ಬರಬೇಕು. ಮಳೆ ಗುಣ ನೋಡಿ, ಎಲ್ರಿಗೂ ಜೀವಜಲವನ್ನು ಕೊಡ್ತಾನೆ ಇರುತ್ತೆ. ನಾವು ಹಾಗೇ ಇರಬೇಕಲ್ವಾ. ನಾವು ನಮಗೇನಾದರೂ ಒಂದು ಸಮಸ್ಯೆ ಆದರೆ, ನಮ್ಮ ಊರಿನ ಸಮಸ್ಯೆ ಆದರೆ ಮಾತಾಡ್ತೀವಿ, ಬೇರೆ ಎಲ್ಲೋ ಆದರೆ ಸುಮ್ಮನಿರ್ತೀವಿ. ಒಂದು ಅರ್ಥ ಮಾಡ್ಕೊಳ್ಳಿ, ಎಲ್ಲೋ ನಡೆಯುತ್ತಲ್ಲ ಅದು ಕೊನೆಗೆ ನಿಮಗೂ ಬಂದು ತಲುಪುತ್ತೆ, ನಿಮ್ಮ ಹತ್ರನೂ ಬರ್ತಾರೆ. ಸೋನಂ ವಾಂಗ್ಚುಕ್
ಹೆಸರು ಕೇಳಿದ್ದೀರಾ? ಲಡಾಖ್ನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅವರು. ಅವರ ಪ್ರತಿರೋಧ ಅದ್ಭುತವಾದದ್ದು. ಹೋದ್ಸಲ ನಾವು ಇಲ್ಲಿದ್ದಾಗ ನಮ್ಮ ಮಂಗಳೂರಿನ ಉತ್ಸವ ಆಗಿ ಒಂದು ದಿನ ಗ್ಯಾಪು ನಾವು ಚಿಕ್ಕಮಗಳೂರಿಗೆ ಹೋಗಬೇಕಿತ್ತು. ಬಟ್ ನಮ್ಮ ಮನಸ್ಸು ಸುಮ್ಮನಿರಲಿಲ್ಲ. ಅಲ್ಲೆಲ್ಲೋ ಲಡಾಖ್ನಲ್ಲಿದ್ದಾರೆ, ನಾವು ನಿರ್ದಿಗಂತ ಹೋಗದಿದ್ರೆ ಹೇಗೆ? ಸೊ ಇಲ್ಲಿಂದ ಅಲ್ಲಾಗೋದ್ರೊಳಗೆ ಕೃಪಾಕರ್ ಸೇನಾನಿಯವ್ರ ಜೊತೆ ನಾನು ನಮ್ಮ ನಿರ್ದಿಗಂತದ ಪರವಾಗಿ, ನಮ್ಮ ಪರವಾಗಿ ರಾತ್ರಿ ಎಲ್ಲ ಪ್ರಯಾಣ ಮಾಡಿ ಹೋಗಿ ಲಡಾಖ್ ಸೇರಿದ್ವಿ. ನಾವು ಅವ್ರ ಜೊತೆ ಕೂತ್ವಿ ಅವರ ಪ್ರತಿಭಟನೆಯಲ್ಲಿ. ಅಲ್ಲಿ ಕೂತಾಗ ಪ್ರಾರ್ಥನೆ ಮಾಡ್ತಾ ಇದ್ರು. ದೊಡ್ಡ ಗಲಾಟೆ ಮಾಡ್ತಿರ್ಲಿಲ್ಲ ಅವರು. ಅವ್ರೇನೋ ಹೇಳ್ತಾ ಇದ್ರು, ಅದೇನು ಅಂತ ಕೇಳಿದೆ. ಸುತ್ತಲೂ ಒಂದಷ್ಟು ಅವರ ಗಾಳಿಪಟಗಳನ್ನ ನೋಡಿರ್ತೀರಿ, ಗಾಳಿಪಟ ಥರ ಒಂದು ಕಟ್ಟಿರ್ತಾರೆ, ಅದು ಅದರಲ್ಲಿ ಏನೋ ಬರೆದಿರ್ತಾರೆ. ಏನು ಅಂತ ಕೇಳಿದ್ರೆ, ನಾವು ಪ್ರೀತಿಯನ್ನ, ಸೌಹಾರ್ದತೆಯನ್ನ ಹಂಚುವ ವಿಷಯಗಳನ್ನು ಅದರಲ್ಲಿ ಬರೆದಿರ್ತೇವೆ. ನಮಗೊಂದು ನಂಬಿಕೆ ಇದೆ, ಗಾಳಿಗಳು ಬೀಸಿ ಈ ಸುದ್ದಿಯನ್ನ ಎಲ್ಲೆಡೆ ತಲುಪಿಸುತ್ತೆ ಅಂತ. ಎಂಥ ಅದ್ಭುತವಾದ ಕಲ್ಪನೆ. ನಿರ್ದಿಗಂತ ಅವ್ರ ಜೊತೆ ಇದ್ದೀವಿ ನಾವು, ವ್ಯಾಂಗ್ಚುಕ್ ಜೊತೆ, ಅದರ ಎಲ್ಲ ಹೋರಾಟಗಳ ಜೊತೆ ಇದ್ದೀವಿ. ಹಾಗೆ ಹೇಳಿದಾಗ ನಮ್ಮ ಅನುಷ್ ಅವರು ಅವರ ಧ್ವನಿಯಾಗಿ ವ್ಯಾಂಗ್ಚುಕ್ನ ಜೊತೆ ಒಂದಾಗಿ ಪ್ಯಾರಲಲ್ ಯೂನಿವರ್ಸ್ ಅಂತ ಒಂದು ಪದ್ಯ ಬರೆದಿದ್ದಾರೆ, ಒಂದು ಹಾಡನ್ನು ಕಟ್ಟಿದ್ದಾರೆ. ತಂಡ ಪ್ಯಾರಲಲ್ ಯೂನಿವರ್ಸ್ ನಿಮಗಾಗಿ. Naskewa sampo chotbe shir jamba gine mola chotbagi maus kalpa kuntu meskyo wale jawa manu chotbagi Naskewa sampo chotbe shir jamba gine mola chotbagi maus kalpa kuntu meskyo wale jawa manu chotbagi ಪ್ಯಾರಲಲ್ ಯೂನಿವರ್ಸ್ ನಲ್ಲಿ ಲೇ ಲಡಾಖ್ ಒಂದು ಸುಂದರ ಜಾಗ. ಸುತ್ತ ಗಡಿಗಳಿಂದ ಇನ್ನೂ ಆಗಿಲ್ಲ ಭಾಗಶಃ. ಬಾರ್ಲಿ ಗೋಧಿ ಬೆಳೆಯುವ ಜನರು ವರ್ಷ ಪೂರ ಧರಿಸುವರು ಸ್ವೆಟರು. ಶಿಖರದ ಮೇಲಿನ ಮಂಜು ಕರಗಿ ತೊರೆಯಾಗಿ ನದಿಯಾಗಿ ಜುಳು ಜುಳು ಹರಿದು ಬ್ಲೂ ಪಾಪಿ ಹೂಗಳು ಚಿಟ್ಟೆಗಳ ಸೆಳೆದು ಆಪ್ರಿಕಾಟ್ ಆಪಲ್ಗಳು ಹಸನಾಗಿ ಬೆಳೆದು ತಲುಪುವವು ದೇಶಗಳಿಗೆ. Naskewa sampo chotbe shir jamba gine mola chotbagi maus kalpa kuntu meskyo wale jawa manu chotbagi Naskewa sampo chotbe shir jamba gine mola chotbagi maus kalpa kuntu meskyo wale jawa manu chotbagi ಇನ್ ಅ ಪ್ಯಾರಲಲ್ ಯೂನಿವರ್ಸ್ ಸೋನಂ ವ್ಯಾಂಗ್ಚುಕ್ ಎಂಬ ಇನ್ನೋವೇತ -30 ನಲ್ಲೂ ಶಾಲಾ ಮಕ್ಕಳು ಬೆಚ್ಚಗಿರುವಂತ ಪ್ಯಾಸಿವ್ ಸೋಲಾರ್ ಮಡ್ ಬಿಲ್ಡಿಂಗ್ಸ್ ಕಟ್ಟಿ ಬೇಸಿಗೆಯಲ್ಲಿ ಗ್ಲೇಷಿಯರ್ಸ್ ಕರಗುವ ನೀರನ್ನು ಕೂಡಿಡಲು ಐಸ್ ರೂಪ ಎಂಬ ಯೋಜನೆ ರೂಪಿಸಿ ಹಿಮದಲ್ಲಿ ಕಾವಲಿರುವ ನಮ್ಮ ಸೈನಿಕರಿಗೆ ಸೋಲಾರ್ ಪವರ್ ಟೆಂಟ್ಗಳನ್ನು ನಿರ್ಮಿಸಿ ಈಗ ತಾವೇ ಲೇ ಲಡಾಖಿನ ಜನಗಳೊಡನೆ ಕೊರೆಯುವ ಚಳಿಯಲ್ಲಿ ಬೀದಿಗಿಳಿದು ಉಪವಾಸ ಸತ್ಯಾಗ್ರಹ ಮಾಡಬೇಕಾಗಲಿಲ್ಲ. ಕಾರಣ ಸರ್ಕಾರಗಳು ಲಡಾಖನ್ನು ಲೂಟಿ ಮಾಡುವ ತಿಜೋರಿಯಂತೆ ನೋಡಲಿಲ್ಲ, ಯಾರಿಗೂ ಮಾರಲಿಲ್ಲ. In a parallel universe, the government would be as sensitive as the glaciers of Ladakh, a wonderland. The citizens wouldn't feel like they are motherless in a motherland. In a parallel universe, the police are not corrupt, rich, not really rich. Journalists can't be bought, the wars haven't been fought. To light crimes are brought, the border issues are sought. Where right is right, left is left, a color is just a color and not a tool to split apart the people and the future who've been trying to stand in nature. Naskewa sampo chotbe shir jamba gine Where mola humans have humanity, love towards their land and are not adverse. Where we could speak to the trees and they would speak back to us. Where we are not big enough to save the nature. Where
we would like to go to that parallel universe which has a future. ಒಂದು ಪ್ಯಾರಲಲ್ ಯೂನಿವರ್ಸು, ಮರಗಳ ಜೊತೆ ಮಾತಾಡಿದ್ರೆ ಅವು ನಮ್ಮ ಜೊತೆ ಮಾತಾಡುತ್ತೆ. ನಾವು ಬೆಳೆಸ್ತೀವಿ ಅಂತ ಅಹಂಕಾರ ಇಲ್ಲದೆ ಬೆಳೆಯಲು ಬೆಳಿತೀವಿ ಅನ್ನೋ ವಿನಯ ಹೆಂಗೆ ಬೆಳೆಯುತ್ತೆ. ಇದೇ ನಿರ್ದಿಗಂತದ ಕಾವ್ಯದ ಜೋಳಿಗೆ. ನೋಡಿ, ಒಂದು ಸೂಕ್ಷ್ಮತೆ ಇರಬೇಕು ನಮಗೆ ಬದುಕಿನಲ್ಲಿ. ತೋಟ ಶ್ರೀಮಂತಂದು, ಹೂವು ಬಳ್ಳಿದು, ಶ್ರೀಮಂತಂದಲ್ಲ. ಈ ರೀತಿಯ ಅಸಮಾನತೆಯ ವಿರುದ್ಧ ನಮಗೆ ನ್ಯಾಯ, ನಮ್ಮ ಜಸ್ಟಿಸ್, ನಮ್ಮ ದನಿ ನಮಗೆ ಬೇಕು ಎನ್ನುವ ಪ್ರಯಾಣವೇ ನಿರ್ದಿಗಂತದ ಪ್ರಯಾಣ. ಆ ಕಾವ್ಯದ ಜೋಳಿಗೆ ಹಿಡ್ಕೊಂಡು ಓಡಾಡ್ತಾ ಇದ್ದೀವಿ. ನಾವೆಲ್ಲರೂ ಕಾವ್ಯದ ಜೋಳಿಗೆ ಹಿಡ್ಕೊಂಡು ಓಡಾಡಬೇಕು. ಆ ನಮ್ಮ ಕಾವ್ಯದ ಜೋಳಿಗೆಯನ್ನು ಏನು ಬೇಡ್ತಾ ಇದ್ದೀವಿ ಅನ್ನೋದು ನಿಮಗಾಗಿ. ತಯ್ಯ ಮದತ್ತಗ ತಯ್ಯಾರಯ್ಯೋ, 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 ತಯ್ಯ ಮದತ್ತಗ ತಯ್ಯ ಮದತ್ತಗ ತಯ್ಯ ಮದತ್ತಗ ತಯ್ಯ ಮದತ್ತಗ ತಯ್ಯ ಮದತ್ತಗ ತಯ್ಯ ಮದತ್ತಗ ತಯ್ಯ ನಮ್ಮ ಕಾವ್ಯದ ಜೋಳಿಗೆ ಹಿಡಿದು ಅಲೆಯುತ್ತಿದ್ದೇವೆ. ನಮ್ಮ ಕಾವ್ಯದ ಜೋಳಿಗೆ ಹಿಡಿದು ಅಲೆಯುತ್ತಿದ್ದೇವೆ. ಮನೆಯಿಂದ ಮನೆಗೆ ನೀಡಿರಿ ನಮಗೆ ಭಿಕ್ಷೆ, ಶಾಂತಿಯ ಭಿಕ್ಷೆ, ನ್ಯಾಯದ ಭಿಕ್ಷೆ, ನೀಡಿರಿ ನಮಗೆ ಭಿಕ್ಷೆ, ನೀಡಿರಿ ನಮಗೆ ಮರಳಿಸಿ ನಮ್ಮ ಕೊರಳನ್ನು, ನಮ್ಮ ಸ್ವರವನ್ನು ಮರಳಿಸಿರಿ ನಮ್ಮ ಕೊರಳನ್ನು, ನಮ್ಮ ಕೊಳಲನ್ನು, ನಮ್ಮ ಲಯವನ್ನು ಸ್ವರವನ್ನು, ಲಯವನ್ನು ಸ್ವರವನ್ನು, ಲಯವನ್ನು ಸ್ವರವನ್ನು, ಮರಳಿಸಿರಿ ನಮ್ಮ ಕೊಳಲನ್ನು, ನಮ್ಮ ಗಾಯಗೊಂಡ ತುಟಿಗಳಿಗೆ, ಮರಳಿಸಿರಿ ನಮ್ಮ ಕೊಳಲನ್ನು, ನಮ್ಮ ಗಾಯಗೊಂಡ ತುಟಿಗಳಿಗೆ ಮರಳಿಸಿರಿ, ನಮ್ಮ ಲಯವನ್ನು, ನಮ್ಮ ಸ್ವರವನ್ನು, ನಮ್ಮ ಲಯವನ್ನು,
കിട്ടും ഞാൻ പണ്ട് മറന്നേ കൊടും കൂറവായും ഞാൻ പണ്ട് കളന്നേ പാട്ടും പാടുന്ന കിട്ടും ഞാൻ പണ്ട് മറന്നേ കൊടും കൂറവായും ഞാൻ പണ്ട് കളന്നേ എന്നിട്ടും പാടാതിരിക്കാൻ വയ്യടിച്ചേ എന്നിട്ടും കൊണ്ടാടിരിക്കാൻ വയ്യടിച്ചേ എന്നിട്ടും പാടാതിരിക്കാൻ വയ്യടിച്ചേ എന്നിട്ടും കൊണ്ടാടിരിക്കാൻ വയ്യടിച്ചേ പാട്ടും പാടുന്ന കിട്ടും ഞാൻ പണ്ട് മറന്നേ കൊടും കൂറവായും ഞാൻ പണ്ട് കളന്നേ പാട്ടും പാടുന്ന കിട്ടും ഞാൻ പണ്ട് മറന്നേ കൊടും കൂറവായും ഞാൻ പണ്ട് കളന്നേ ദയ്യമന 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 തക ദയ്യമന 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 തക ദയ്യമന ഇനിയുള്ള കാലം നമ്മൾ പാടാനിരുന്ന നാടിന്റെ നെല്ലലും പൊട്ടി നമ്മൾ ചാകും ഇനിയുള്ള കാലം നമ്മൾ പാടാനിരുന്ന നാടിന്റെ നെല്ലലും പൊട്ടി നമ്മൾ ചാകും ചാവാണ്ടിരിക്കാനെങ്കിലും പാടരുതേ പാടിയിട്ട് ചാവാനെങ്കിലും പാടരുതേ ചാവാണ്ടിരിക്കാനെങ്കിലും പാടരുതേ പാടിയിട്ട് ചാവാനെങ്കിലും പാടരുതേ പാട്ടും പാടുന്ന കിട്ടും ഞാൻ പണ്ട് മറന്നേ കൊടും കൂറവായും ഞാൻ പണ്ട് കളന്നേ പാട്ടും പാടുന്ന കിട്ടും ഞാൻ പണ്ട് മറന്നേ കൊടും കൂറവായും ഞാൻ പണ്ട് കളന്നേ ദയ്യമന 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 തക ദയ്യമന 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 തക ദയ്യമന ಹೀಗೆ ರಂಗಭೂಮಿ ಕಲೆ ಕೆಲಸ ಮಾಡಬೇಕು. ನಮ್ಮ ಹಾಡನ್ನು, ನಮ್ಮ ಕೊರಳನ್ನು, ನಮ್ಮ ದನಿಯನ್ನು ತಿರುಗಿ ಕುಡಿಯುವಂಥ ಹಲವು ಭಾಷೆಗಳಲ್ಲಿ ಹೇಳಬೇಕು ಅವರಿಗೆ. ಯಾಕಂದರೆ ಎಷ್ಟೇ ಭಾಷೆ ಆದರೂ ಭಾವ ಒಂದೇ ತಾನೇ ಅಲ್ವೇ? ನೋಡಿ, ಇವತ್ತಿಲ್ಲಿ ಭಾಳ ಜನ ಯುವಕರಿದ್ದೀರಿ. ಇದು ಇವತ್ತಿನ ವಾಸ್ತವ. ದನಿಗಳು ಎತ್ತೋ ಹಾಗಿಲ್ಲ, ಅದನ್ನು ಸೈಲೆಂಟ್ ಮಾಡೋ ಪ್ರಯತ್ನ ನಡೀತಾ ಇದೆ. ನಾನು ಇತ್ತೀಚೆಗೆ ಒಂದು ಭಾಳ ವರ್ಷಗಳಿಂದ ಒಂದು ಮಣಿರತ್ನವ್ರ ಸಿನಿಮಾಗೆ ನಾನು ಕನ್ನತ್ತಿಲ್ ಮುತ್ತಮಿಟ್ಟಾಲ್ ಮಾಡಿದಾಗ ಒಂದು ಅಲ್ಲಿಯ ಸಾಹಿತ್ಯವನ್ನು, ಅಲ್ಲಿಯ ಧ್ವನಿಯನ್ನು ತಿಳ್ಕೊಳ್ಳೋದಕ್ಕೆ ಒಂದಷ್ಟು ನಾವೆಲ್ಗಳನ್ನು, ಕವಿತೆಗಳನ್ನು ಓದ್ತಾ ಇದ್ದೆ. ಅದರಲ್ಲಿ ಶ್ರೀಲಂಕಾವನ್ನು ಬಿಟ್ಟು ಹೋಗಿದ್ದ ಒಬ್ಬ ಹೆಣ್ಮಗಳು ಲಂಡನ್ನಲ್ಲಿ ಸೆಟ್ಲ್ ಆಗಿದ್ದಾಳೆ. ಆದರೆ ವರ್ಲ್ಡ್ ಹ್ಯೂಮನ್ ರೈಟ್ಸ್ ಆರ್ಗನೈಸೇಷನಿಂದ ಅಲ್ಲೊಂದಷ್ಟು ರಾಜಕೀಯ ಕೊಲೆಗಳಾಗ್ತಿದೆಯಂತೆ, ಹೋಗಿ ನೋಡಿ ಅಂತ ಕಳಿಸ್ತಾರೆ. ಆಕೆ ನೋಡ್ತಾಳೆ, ಒಂದು ಕೊಲಂಬೋ ರಾಜಧಾನಿಯಿಂದ ಒಂದು 200 ಕಿಲೋಮೀಟರ್ ದೂರದಲ್ಲಿ ಅಗಿತಾ ಇರೋ ಕಡೆ ಅಸ್ಥಿಪಂಜರಗಳು ಸಿಗುತ್ತವೆ. ಅವು ಬಹಳ ಇತ್ತೀಚಿನದಾಗಿರುತ್ತೆ. ಆಕೆ ಹೆದರ್ತಾ ಕರ್ಕೊಂಡು ಹೋದವನ್ನ ಕೇಳ್ತಾಳೆ, ಪಿಸು ಮಾತಿನಲ್ಲಿ ಕೇಳ್ತಾಳೆ, ಏನಿದು, ಇವೆಲ್ಲ ಇತ್ತೀಚಿನ ಕೊಲೆಗಳು, ಇದನ್ನು ಕೇಳೋರು ಯಾರು ಇಲ್ವಾ ಅಂತ. ಆಗ ಆತ ಹೇಳ್ತಾನೆ, ನೋಡಿ, ನೀವು ಈ ದೇಶದವರಲ್ಲ, ಆರಾಮಾಗಿದ್ದೀರಿ ಲಂಡನ್ನಲ್ಲಿ, ನಿಮಗೆಲ್ಲ ಸೆಕ್ಯೂರಿಟಿ ಇದೆ, ಆದರೂ ಈ ನೆಲದಲ್ಲಿ ಪಿಸು ಮಾತಿನಲ್ಲಿ ಮಾತನಾಡ್ತಿದ್ದೀರಿ ಅಂದರೆ ಫಿಯರ್ ಇಸ್ ದ ನ್ಯಾಷನಲ್ ಡಿಸೀಸ್ ಹಿಯರ್ ಅಂದ್ರಂತೆ. ಭಯದ ವಾತಾವರಣ ಒಂದು ವ್ಯಾಧಿಯಾಗಿ ಈ ದೇಶದಲ್ಲಿ ಹಮ್ತಾ ಇದೆ. ಆದರೆ ಈ ಕಾಲದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ನಮ್ಮ ಭಯ ಅವರ ಬಲ. ನಾವು ಹೆದರ್ದಿದ್ರೆ ಅವ್ರು ಹೆದರ್ತಾರೆ. ಎಸ್ಪೆಷಲಿ ಯುವಕರಲ್ಲಿದ್ದೀರಿ. ಯಾಕಂದರೆ ಈ ಭಯದ ವಾತಾವರಣ ಸಬ್ ಚಂಗ ಹೇ, ಎಲ್ಲ ಚೆನ್ನಾಗಿದೆ ಅಂತ ಸುಳ್ಳುಗಳನ್ನೇ ಹಬ್ಬಿಸ್ತಿದ್ದಾರೆ ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ. ಅದರೊಳಗೆ ಅವ್ರ ಕೆಲಸ ಅವ್ರು ಮಾಡ್ತಾನೆ ಇದ್ದಾರೆ. ಇತ್ತೀಚೆಗೆ ಹೈದರಾಬಾದ್ನಲ್ಲಿ ಮಹಾತ್ಮ ಗಾಂಧಿ ಬಗ್ಗೆ ಒಂದು ಎಕ್ಸಿಬಿಷನ್, ಟೈಮ್ಸ್ ಆಫ್ ಇಂಡಿಯಾನವರು ಅದರ ಬಗ್ಗೆ ರಿಪೋರ್ಟ್ ಮಾಡಿದ್ರು. ಚರಕ ಸುತ್ತಿರುವ ಮಹಾತ್ಮ ಗಾಂಧಿಯ ಒಂದು ಫೋಟೋ ಕೆಳಗಡೆ 1948ರಲ್ಲಿ ಅವರು ಕೋಮು ಸೌಹಾರ್ದತೆಯ ಬಗ್ಗೆ ಮಾತಾಡಿದ್ರು. ಆಫ್ಟರ್ 2 days ಹಿ ಪಾಸ್ಡ್ ಅವೇ ಅಂತ ಬರೆದ್ರು. ನಾನು ಟ್ವೀಟ್ ಮಾಡಿದೆ, ಸ್ವಾಮಿ, ಟೈಮ್ಸ್ ಆಫ್ ಇಂಡಿಯಾ, ಮಹಾತ್ಮ ಗಾಂಧಿ ಪಾಸ್ಡ್ ಅವೇ ಅಲ್ರಿ, ಅವ್ರನ್ನೊಬ್ಬ ಟೆರರಿಸ್ಟು ಕೊಂದ ಅಂತ ಬರೀರಿ ಅಂತ. ನೋಡಿ ಹೇಗೆ ಒಂದು ಇತಿಹಾಸವನ್ನು ತಿರುಚುವ ಪ್ರಯತ್ನ, ಕೊಲೆ ಅಲ್ಲ ಅನ್ನೋ ಪ್ರಯತ್ನ ನಡೀತಾ ಇದೆ ಅಂತ.
ಸೊ ಇದಕ್ಕೆ ನಮ್ಮ ಪ್ರತಿರೋಧ ಏನು? ನಮ್ಮ ರಂಗಭೂಮಿಯ ಅದ್ಭುತವಾದ ನಟ ಅತುಲ್ ಕುಲಕರ್ಣಿ ಅವರು ಮರಾಠಿಲಿ ಒಂದು ಪದ್ಯ ಬರೆದರು ಗಾಂಧಿಯ ಬಗ್ಗೆ. ಅದು ಪ್ರತಿರೋಧದ ಹಾಡಾಗಿತ್ತು. ಅದನ್ನು ನಾವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ನಿಮಗೋಸ್ಕರ ಗಾಂಧಿ. ಬಾಪು ಬಾಪು, ನೀವು ಎಂತಕ್ಕೆ ಸಾಯ್ತಿಲ್ಲ ಮಾರಾಯರೆ? ನೋಡಿ, ಹೀಗೆಲ್ಲ ಮಾಡಬಾರ್ದು. ಒಮ್ಮೆ ಕೊಂದಾಯ್ತಲ್ಲ, ಸತ್ತು ಹೋಗ್ಬೇಕು. ಬಂದೂಕಿನ ಗುಂಡು ಎಷ್ಟು ದುಬಾರಿ ಅಂತ ಗೊತ್ತಂತ ನಿಮಗೆ? ಪ್ರತಿ ವರ್ಷ ಮತ್ತೆ ಮತ್ತೆ ಕೊಳ್ಳುವ ಹಾಗೆ ಮಾಡೋದು ಯಾಕೆ? ನಿಮ್ಮನ್ನು ಕೊಂದವರ ತಲೆಮಾರುಗಳು ಸತ್ತು ಹೋಗಿವೆ. ಸತ್ತು ನಿಮಗೆ ಆಯಾಸ ಆಗ್ತಿಲ್ವಾ? ಬಾಪು ಇಂಚ ಮಲ್ಪೋಜಿ ಮಾರಾರೆ, ಒಮ್ಮೆ ಕೊಂದಾಯ್ತಲ್ಲ, ಸತ್ತು ಹೋಗ್ಬೇಕು. ಒಮ್ಮೆ ಕೊಂದ್ರು ನೀವು ಸಾಯ್ಲಿಲ್ಲ. 1,00,000 ಬಾರಿ ಕೆರೆದ್ರು ನೀವು ಅಳಿಸಿ ಹೋಗ್ತಿಲ್ಲ. ಎಷ್ಟು ಅವಮಾನ, ಎಷ್ಟು ಕೆಸರು ಎರಿಸಿದ್ರು ನಿಮಗೆ ಎಂಥದ್ದು ಅಂಟುವುದೇ ಇಲ್ವಾ? ಇರ್ದಾಯ್ತ ಮಾರಾಯರೆ, ಹೀಗೆಲ್ಲ ಅವರನ್ನು ಸೋಲಿಸಬಾರ್ದು. ಒಮ್ಮೆ ಕೊಂದಾಯ್ತಲ್ಲ, ಸತ್ತು ಹೋಗ್ಬೇಕು. ಇಲ್ಲಿ ಕೇಳಿ, ಅವರಿಗೆ ಇನ್ನೊಂದು ಅವಕಾಶ ಕೊಟ್ಟೆ ಬಿಡಿ. ನೋಟ್ ಉಂಟಲ್ಲ, ಅಲ್ಲಿ ನಿಮ್ಮ ಜಾಗ ಖಾಲಿ ಮಾಡಿಬಿಡಿ. ಈ ಸಬ್ಕೋ ಸನ್ಮತಿ, ಈ ಕತೆ ಮಾತ ಬುಡ್ಚಿ ಅವೇ ಸಾವು ಮಾರೆ. ಹೀಗೆ ಕೊಂದವರನ್ನೇ ಕೊಲ್ಲುವುದಾ? ಒಮ್ಮೆ ಕೊಂದಾಯ್ತಲ್ಲ, ಮುಗದಾಯ್ತಾ, ಸತ್ತು ಹೋಗ್ಬೇಕಷ್ಟೇ. ಅವ್ರು ಎಂಥ ಜನ ಬಿಡಿ, ನಿಮ್ಮೊಂದಿಗೆ ಎಂಥ ಮಾತು. ಅವರಿಗೆ ಯಾಕೆ ಉಪದ್ರವ ಪಾಪ? ಮುಂದಿನ ವರ್ಷ ನಿಜಕ್ಕೂ ಸತ್ತು ಬಿಡಿ. ಅವೇ ಬರ್ಪೆ. ಅದನ್ನು ನಿಲ್ಲಿಸ್ಬೇಕ. ಹೀಗಿರಬೇಕು ನಮ್ಮ ಪ್ರತಿರೋಧ. ನಮ್ಮ ಬದುಕನ್ನು, ಭವಿಷ್ಯವನ್ನು, ಅದನ್ನು ಸಮೃದ್ಧಗೊಳಿಸುವ ಸೌಹಾರ್ದತೆಯನ್ನು ನಾವೇ ಕಾಪಾಡಬೇಕು. ಆಗಲೇ ಹೇಳ್ದಂಗೆ ನಮ್ಮ ಭಯ ಅವರ ಬಲ. ಇದಕ್ಕೆ ಆಫ್ರಿಕಾದೊಂದು ಪುಟ್ಟ ಕತೆ ಇದೆ, ನಮಗೆ ಸ್ಫೂರ್ತಿ ಕೊಡೋ ಕತೆ. ಒಂದು ಪುಟ್ಟ ಪ್ರಾಣಿ ಕಾಡಿನಲ್ಲಿ ನಡ್ಕೊಂಡು ಬರ್ತಾ ಇತ್ತಂತೆ. ಬರ್ತಾ ಇರಬೇಕಾದ್ರೂ ಒಂದು ದೈತ್ಯವಾದ ಬಲಿಷ್ಠ ಪ್ರಾಣಿ ಎದುರುಗಡೆ ಬಂತು. ನೋಡ್ತು ಪುಟ್ಟ ಪ್ರಾಣಿ. ಆ ಬಲಿಷ್ಠ ಪ್ರಾಣಿ ಅದನ್ನು ತುಳಿಯೋ ಕಾಲೆತ್ತಿದ್ದಂಗೆ ಈ ಪುಟ್ಟ ಪ್ರಾಣಿ, 1 ನಿಮಿಷ ಇರು ಮಾರಾಯರೆ, 1 ನಿಮಿಷ, 2 ನಿಮಿಷ ಕೊಡು, ಮತ್ತೆ ನಿನ್ನನ್ನು ಕೊಲ್ಬೋದು. ಯಾಕೆ, ಎಂತ ಮಾಡ್ತೀಯ? ಅಲ್ಲಿ 2 ನಿಮಿಷ ಮಾರಾಯ. ಸರಿ, ಎಂತ ಮಾಡ್ತೀಯ ಮಾಡು. ಆ ಪುಟ್ಟ ಪ್ರಾಣಿ ಕೆಳಗೆ ಒಂದಷ್ಟು ಪರಚಿ ಎಲ್ಲ ಮಾರ್ಕ್ ಮಾಡಿ, ಮೈ ಮೇಲೆ ಒಂದಷ್ಟು ಚಿಕ್ಕ ಚಿಕ್ಕ ಗಾಯ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಅಲ್ಲೇ ಕುಣಿದು ಸ್ವಲ್ಪ ಸುಸ್ತಾಗಿ ಆಮೇಲೆ ಮಾರಾಯ ಈಗ ನನ್ನನ್ನು ಕೊಲ್ಬೋದು. ಆಗ ದೊಡ್ಡ ಪ್ರಾಣಿಗೆ ಆಶ್ಚರ್ಯ ಆಯಿತು. ಅಲ್ಲ, ಇಷ್ಟೊತ್ತು ನೀನು ಎಂತ ಮಾಡಿದ್ದು? ಅದಕ್ಕೆ ಪುಟ್ಟ ಪ್ರಾಣಿ ಹೇಳ್ತು, ಅಲ್ಲ ನಾನು ಸಾಯ್ತೇನೆ, ಆದರೆ ನನ್ನ ಮುಂದಿನ ಪೀಳಿಗೆಗೆ ನಾನು ಒಂದು ಜಗಳ ಆಡದೆ, ಪ್ರತಿರೋಧ ಮಾಡದೆ ಸತ್ತೆ ಅಂತ ಆಗಬಾರ್ದಲ್ಲ. ನನ್ನ ಈ ಗಾಯಗಳು ಮತ್ತು ಈ ಕ್ರಿಯೆ ಇದೆಯಲ್ಲ, ಇದು ಮುಂದಿನ ತಲೆಮಾರಿಗೆ ಒಂದು ದಾಖಲೆ ಮಾಡ್ತಾ ಇದ್ದೇನೆ. ನೋಡಿ, ಈ ಪುಟ್ಟ ಪ್ರಾಣಿಯಿಂದ ನಾವು ಕಲಿಬೇಕಾದ ಪಾಠ ನೋಡಿ. ಹೌದು, ಭಯದ ವಾತಾವರಣ ಇದೆ, ಪಂಜರ ಇದೆ ಅಲ್ವಾ? ಹಾರೋ ಕನಸಿಲ್ಲದೆ ಈ ಪಂಜರನೇ ಸಾಕು ಅಂದ್ಕೊಂಡ್ರೆ ಪಕ್ಷಿಗಳಿಗೆ ರೆಕ್ಕೆ ಹಾಕಬೇಕು. ಸಾಯೋಕೆ ಮುಂಚೆ ನಾವು ಸಾಯಬಾರ್ದ್ರಿ ಅಲ್ವಾ? ನಾವು ಸತ್ತ ವಿಷಯ 4 ಜನಕ್ಕೆ ಗೊತ್ತಾಗಬೇಕೆ ಹೊರತು ನಾವು ಸಾಯಬಾರ್ದು. ಯಾಕಂದರೆ ಸತ್ತ ಹಾಗೆ ಹೇಗೋ ನಡೆಯುತ್ತೆ ಅಂತ ಈ ಪ್ರವಾಹದಲ್ಲಿ ಕೊಚ್ಚಿ ಹೋಗಲಿಕ್ಕೆ ಸತ್ತ ಮೀನುಗಳು ಸಾಕು ಮಾರಾಯರೆ. ಈಜಿ ಗೆಲ್ಲಲಿಕ್ಕೆ ಜೀವಂತ ಮೀನುಗಳು ಬೇಕು. ಆ ಜೀವಂತತೆ ನಮ್ಮ ರಂಗಭೂಮಿಯ ಮೂಲಕ, ನಮ್ಮ ಪ್ರತಿರೋಧದ ಮೂಲಕ ನಾವು ಉಳಿಸ್ಕೊಳ್ಳೇಬೇಕು. ಯಾಕಂದರೆ ನಾಳೆ ಇತಿಹಾಸ ಬರೆಯುವಾಗ ತಪ್ಪು ಮಾಡಿದವರನ್ನು ಕ್ಷಮಿಸ್ಬೋದು, ಸುಮ್ಮನಿದ್ದವರನ್ನು ಕ್ಷಮಿಸೋದಿಲ್ಲ. ಒಂದು ಪುಟ್ಟ ಪ್ರಾಣಿ ಒಂದು ಬಲಿಷ್ಠ ಪ್ರಾಣಿಯ ಎದುರು ಹೋರಾಡ್ತು, ತನ್ನ ಪ್ರತಿರೋಧದನ್ನು ಧ್ವನಿಸ್ತು. ನಾವು ಮಾತಾಡೋದು ಯಾವಾಗ? ನಾವು ಪ್ರಶ್ನೆ ಕೇಳೋದು ಯಾವಾಗ? ಮಾತಾಡಿ ಪ್ಲೀಸ್. ಪ್ಲೀಸ್ ಮಾತಾಡಿ ಪ್ಲೀಸ್.
White streets have turned to red. These bloody guns just don't stop firing. Not just the internet, even the rivers are dead. We all thought it's global warming. But wait, is it the heat of Manipur burning? Set ablaze by the torn pages of our constitution, fueled by the articles and this abolition. Do we have the right to ask what's right when we are denied the right to information? In this state of annihilation, we have come together to find a way. Just speak out. That's the only way. Please, Matari, please. Why are you not speaking? Please, Matari, please. Why are you not speaking? Every half a minute there's a child abuse. They say the stats of student suicide are not of use. The farmers on the street is a different tale. Western Ghats, the Ladakh, everything's for sale. You can keep your job or self-respect. Are you eligible to live here? Decides a certificate. For whom these things don't matter, being apolitical is a fashion. Inspired by the various voices which mattered, political stand is our passion. We don't look alike, but are all like-minded. We have cast ourselves out of the caste system. Living what we dream of is what we call a true freedom. In these barricaded roads, we have come together to find a way. Just speak out, because that's the only way. Asking. We are just asking, why are you not speaking? Matadi, Please, Matadi, please. Why are you not speaking? Matadi, please. Matadi, please. Why are you not speaking? Matadi, please. Just asking. ಥ್ಯಾಂಕ್ ಯು ಪ್ರಕಾಶ್ ರಾಜ್ ಸರ್ ಮತ್ತು ನಿರ್ದಿಗಂತ ತಂಡ.